ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ಭಾಗ 49. ಆಲ್ರೆಡಿ ಶೂಟಿಂಗ್ನಲ್ಲಿರುವ ಕಾವೇರಿ ಹೇಗಾದರೂ ಮಾಡಿ ಇವತ್ತು ತಾರಕ್ ಜೊತೆ ಡೇಟ್ಗೆ ಹೋಗಲೇಬೇಕು ಅಂತ ಫಿಕ್ಸ್ ಆಗಿ ನಟನೆ ಮಾಡ್ತಿದ್ದಾಳೆ ಅಷ್ಟೇ. ಆದರೆ ಸಾವಿರ ಕಣ್ಣುಗಳಿಂದ ತಾರಕ್ಗೋಸ್ಕರ ಕಾಯ್ತಿದ್ದಾಳೆ. ಅವಳ ನಿರೀಕ್ಷೆ ಫಲಿಸಿ ತಾರಕ್ ಕ್ಯಾರವನ್ ಆ ಕಾಂಪೌಂಡ್ಗೆ ಬಂದ ತಕ್ಷಣ ಕಾವೇರಿ ಕಣ್ಣುಗಳಲ್ಲಿ ಮಿಂಚು ಮೂಡಿತು. ತಾರಕ್ನ ಕ್ಯಾರವನ್ ನೋಡಿದ ತಕ್ಷಣ ಶೂಟ್ಗೆ ಬ್ರೇಕ್ ಹೇಳಿದ ಕಾವೇರಿ ತನ್ನ ಆತುರ ತಡೆಯಲಾಗದೆ ಕ್ಯಾರವನ್ ಹತ್ತಿರ ಹೋದಳು. ಆದರೆ ಅವಳಿಗಿಂತ ಮೊದಲೇ ಅಲ್ಲಿಗೆ ತಲುಪಿದ್ದ ವಿಶಾಲ್, ಅಂದರೆ ತಾರಕನ ಅಸಿಸ್ಟೆಂಟ್, ನಿಮಗೆ ನೆನಪಿರಬಹುದು. ಕ್ಯಾರವಾನ್ಗೆ ಹೋಗಲು ಹೊರಟಿದ್ದ ವಿಶಾಲನ್ನು ತಡೆದು ತಾರಕ್ ಜೊತೆ ಮೀಟಿಂಗ್ ಇದೆ, ಒಂದು ಅರ್ಧ ಗಂಟೆ ಆದಮೇಲೆ ಬನ್ನಿ ಅಂತ ಹೇಳಿದಳು ಕಾವೇರಿ. ಬಟ್ ಮೇಡಮ್, ಸರ್ ನನಗೆ ಮೊದಲೇ ಮಾಹಿತಿ ನೀಡಿದ್ದಾರೆ. ಅವರು ಬರುವಷ್ಟರಲ್ಲಿ ಡೈಲಾಗ್ ಪೇಪರ್ಸ್ ರೆಡಿ ಇಡಲು ಹೇಳಿದ್ದಾರೆ ಎಂದನು. ಏಯ್ ಇಡಿಯಟ್, ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ? ತಾರಕ್ಗೆ ನಾನಿನ್ನೂ ಶೂಟ್ಗೆ ಬಂದಿರೋದು ಗೊತ್ತಿಲ್ಲ, ಅದಕ್ಕೆ ನಿನಗೆ ರಾಂಗ್ ಆರ್ಡರ್ಸ್ ಪಾಸ್ ಮಾಡಿದ್ದಾರೆ. ನಾನು ಸರ್ ಜೊತೆ ಸ್ವಲ್ಪ ಡಿಸ್ಕಷನ್ ಮಾಡಬೇಕಿದೆ. ಒಂದು ಅರ್ಧ ಗಂಟೆವರೆಗೆ ಶೂಟ್ಗೆ ಬ್ರೇಕ್ ಕೊಟ್ಟಿದ್ದೇನೆ ನಾನು ಆಲ್ರೆಡಿ. ಸೊ ನೀನು ಅರ್ಧ ಗಂಟೆಯವರೆಗೆ ಈ ಕಡೆ ಬರಬೇಡ, ಯಾರನ್ನೂ ಬಿಡಬೇಡ ಕೂಡ ಅಂತ ಒಳಗೆ ಹೋಗಲು ಹೊರಟಾಗ, ಪ್ಲೀಸ್ ಮೇಡಮ್, ಸರ್ ಪರ್ಮಿಷನ್ ಇಲ್ಲದೆ ಒಳಗೆ ಹೋಗೋಕೆ ಆಗಲ್ಲ. ಒಂದು ನಿಮಿಷ ವೆಯ್ಟ್ ಮಾಡಿ, ನಾನು ಸರ್ ಪರ್ಮಿಷನ್ ಕೇಳ್ತೀನಿ ಅಂದನು ವಿಶಾಲ್. ಕಾವೇರಿ ಕೋಪದಿಂದ ಯು ಸ್ಟುಪಿಡ್ ಅಂತ ಅವನ ಕೆನ್ನೆಗೆ ಹೊಡೆದು, ನನಗೆ ಎದುರು ಮಾತಾಡ್ತೀಯಾ? ಈಗಲೇ ತಾರಕ್ ಜೊತೆ ಹೇಳಿ ನಿನ್ನ ಕೆಲಸ ತೆಗೆಸುತ್ತೇನೆ ಅಂತ ವಿಶಾಲನ ಮಾತನ್ನು ಕೇಳಿಸಿಕೊಳ್ಳದೆಯೇ ಒಳಗೆ ಹೋದಳು ಕಾವೇರಿ. ತಾರಕ್ ಈಗಾಗಲೇ ವಿಶಾಲನಿಗೆ ಫೋನಿನಲ್ಲಿ ಹೇಳಿ ಇರುವುದರಿಂದ ವಿಶಾಲನೇ ಬರ್ತಾನೆ ಅಂತ ಅಂದುಕೊಂಡು ರಿಮೋಟ್ನಿಂದ ಡೋರ್ ಲಾಕ್ ಓಪನ್ ಮಾಡಿ ಇಟ್ಟಿದ್ದನು ತಾರಕ್. ವಿಶಾಲ್ಗೆ ಹೊಡೆದು ಡೋರ್ ನೂಕಿಕೊಂಡು ಬಂದ ಕಾವೇರಿ ಒಳಗೆ ತಾರಕ್ ತನ್ನ ಮಗಳ ಜೊತೆ ಸೇರಿಕೊಂಡು ಫೋನಿನಲ್ಲಿ ಗೇಮ್ಸ್ ಆಡೋದನ್ನು ನೋಡಿ ಕಾವೇರಿ ಸ್ಪೀಡ್ಗೆ ಸಡನ್ ಬ್ರೇಕ್ ಬಿತ್ತು. ಸಡನ್ನಾಗಿ ಬಂದ ಕಾವೇರಿನ ನೋಡಿ ತಾರಕ್ ಮುಖ ಸಿಟ್ಟಾಯಿತು. ಸಾಹಿ ವ್ಯಂಗ್ಯವಾಗಿ, ಹೋ ಹೀರೋಯಿನ್ ಕಾವೇರಿಗೆ ಒಳಗೆ ಬರೋಕ್ಕೂ ಮುನ್ನ ಪರ್ಮಿಷನ್ ಕೇಳಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಅಂದಳು. ಕಾವೇರಿ ಅಲ್ಲು ಕಡಿಯುತ್ತಾ, ಅಂದರೆ ಒಳಗೆ ನೀವಿದ್ದೀರಿ ಅಂತ ಅಂದುಕೊಳ್ಳಲಿಲ್ಲ, ಓನ್ಲಿ ತಾರಕ್ ಮಾತ್ರ ಇದ್ದಾರೆ ಅಂದುಕೊಂಡಿದ್ದೆನು. ತಾರಕ್ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಅಂತ ಬಂದೆನು ಅಂದಳು. ಹಾಯ್ ಕಾವೇರಿ, ಹೌ ಆರ್ ಯು? ಏನು ವಿಷಯ ಅಂತ ತಾರಕ್ ಕ್ಯಾಸುವಲ್ ಆಗಿ ಕೇಳಿದನು. ತಾರಕ್, ಇಫ್ ಯು ಪಾಸಿಬಲ್ ನಾವು ಈವ್ನಿಂಗ್ ಡಿನ್ನರ್ಗೆ ಹೋಗೋಣವಾ ಅಂತ ಮುದ್ದು ಮಾತಿನಲ್ಲಿ ಕೇಳಿದಳು. ತಾರಕ್ ಆನ್ಸರ್ಗಾಗಿ ಕಾವೇರಿ ಉತ್ಸುಕವಾಗಿ ಕಾಯ್ತಿದ್ದರೆ ಸಾಹಿ ಏನು ಹೇಳ್ತಾನೆ ಅಂತ ಕೊಲ್ಲೋ ಹಾಗೆ ನೋಡ್ತಿದ್ದಾಳೆ. ಓಕೆ ಶೋರ್ ಕಾವೇರಿ, ಬಟ್ ಪ್ಲೇಸ್ ನಾನು ಹೇಳ್ತೀನಿ, ಟ್ರೀಟ್ ಕೂಡ ನಂದೇ ಅಂದನು ತಾರಕ್. ಅಷ್ಟೇ, ಸಾಹಿಯ ಮೂಗಿನಿಂದ ಬಂದ ಬಿಸಿ ಹೊಗೆ ಪಕ್ಕದಲ್ಲೇ ಇದ್ದ ತಾರಕ್ಗೂ ಸುಡುವ ಹಾಗೆ ಇತ್ತು. ಕಾವೇರಿ ಸಾಹಿ ಕಡೆ ಒಂದು ಕನ್ನಿಗೆ ಲುಕ್ ಕೊಟ್ಟು, ಓಕೆ ಬೇಬಿ, ನೀನು ಹೇಗೆ ಹೇಳ್ತೀಯ ಹಾಗೇನೆ ಅಂದಳು ಮೈ ಮುರಿಯುತ್ತಾ. ಓಕೆ ಕಾವೇರಿ, ಈವ್ನಿಂಗ್ ನಾನು ನಿನಗೆ ಲೊಕೇಶನ್ ಶೇರ್ ಮಾಡ್ತೀನಿ, ರೆಡಿ ಆಗು, ನಾವು ಕೂಡ ಬರ್ತೀವಿ ಅಂದನು. ಅಲ್ಲಿಯವರೆಗೆ ಕ್ಲೌಡ್ಸ್ನಲ್ಲಿ ಡ್ಯುಯೆಟ್ ಡ್ಯಾನ್ಸ್ ಮಾಡ್ತಾ ಇದ್ದ ಕಾವೇರಿ ನಾವು ಅಂದ ತಕ್ಷಣ ಮಾಹಿತಿ ಇಲ್ಲದೆ ಏರ್ನಿಂದ ಕೆಳಗೆ ಬಿದ್ದ ಕಾಗೆ ಇಕ್ಕೆಯಂತೆ ನೆಲಕ್ಕೆ ಅಂಟಿಕೊಂಡಳು. ತಾರಕ್ ಓಕೆ ಅಂದಾಗಲೇ ತಾರಕ್ನನ್ನು ತನ್ನ ದಾರಿಗೆ ತರಲು ಹೇಗೆ ಪ್ಲ್ಯಾನ್ ಮಾಡಬೇಕು ಅಂತ ಮೈಂಡ್ನಲ್ಲಿ ಸ್ಕ್ರಿಪ್ಟ್ ಬರೆಯುತ್ತಿದ್ದ ಸಾಹಿ ತಾರಕ್ ಹೇಳಿದ ಮಾತನ್ನು ಕೇಳಿದಳು. ಕಾವೇರಿಗೆ ತಾರಕ್ ಮಾತುಗಳು ಅರ್ಥವಾಗದೆ ಪೆಚ್ಚು ಮುಖ ಮಾಡಿಕೊಂಡು ಎರವಲು ತಂದ ನಗುವನ್ನು ಮುಖದ ಮೇಲೆ ಬಡಿದುಕೊಂಡು, ಏನು ಬೇಬಿ ಬರ್ತೀವಿ ಅಂತಿದ್ದೀಯಾ? ನೀನು ನಾನು ತಾನೇ ಹೋಗೋದು ಅಂದಳು. ಆಗ ಪ್ರಜ್ಞೆಗೆ ಬಂದ ಸಾಹಿ ಕಾವೇರಿಯನ್ನು ನೋಡುತ್ತಾ ಕೋಪದಿಂದ ತಾರಕ್ ಕಡೆಗೆ ನೋಡಿದಳು. ನೋ ಕಾವೇರಿ, ನೀನು ನಾನು ಇನ್ನು ನನ್ನ ಫ್ಯಾಮಿಲಿ, ಐ ಮೀನ್ ಮೈ ಕ್ಯೂಟಿ ಏಂಜಲ್ ಅಂಡ್ ಮೈ ಲವ್ಲಿ ವೈಫ್ ಸಾಹಿತ್ಯ ಜೊತೆ ಬರ್ತೀವಿ ಅಂತ ತಾರಕ್ ಹೇಳಿದ ಮಾತುಗಳಿಗೆ ಸಾಹಿಯ ಮುಖ ಬೆಳಗಿದರೆ ಕಾವೇರಿ ಫೇಸ್ ಫ್ಯೂಸ್ ಹೋದ ಬಲ್ಬ್ನಂತೆ ಕಪ್ಪಾಗಿ ಹೋಯಿತು. ನೀನು ನನ್ನ ಬೆಸ್ಟ್ ಫ್ರೆಂಡ್, ನಿನಗೆ ಅಸಲಿಗೆ ಹೇಳದೆಯೇ
ನಮ್ಮ ಮದುವೆ ಕೂಡ ನಡೆದು ಹೋಗಿದೆ. ಅದಕ್ಕೆ ನಿನಗೋಸ್ಕರ ಸ್ಪೆಷಲ್ ಪಾರ್ಟಿ ಕೊಡ್ತೀನಿ. ಓಕೆನಾ ಕಾವೇರಿ ಅಂತ ಕೇಳಿದ ತಕ್ಷಣ ಕಾವೇರಿ ಬರ್ತಿದ್ದ ಅಳುವನ್ನು ಮರೆಮಾಚಿ ಓಕೆ ತಾರಕ್ ಅಂತ ಹೇಳ್ತಿದ್ರೆ, ಡ್ಯಾಡಿ ನನಗೆ ಡಿಸ್ಟರ್ಬ್ ಆಯಿತು, ನಾವು ರೂಮ್ಗೆ ಹೋಗೋಣ ಅಂದಳು ಕ್ಯೂಟಿ. ಓಕೆ ಏಂಜಲ್ ಅಂತ ಕ್ಯೂಟಿಯನ್ನು ಎತ್ತಿಕೊಂಡು ಕಮ್ ಡಾರ್ಲಿಂಗ್ ಅಂತ ಸಾಹಿಯ ಕೈಯನ್ನು ಹಿಡಿದು ರೂಮ್ಗೆ ಹೋದ. ನೀವು ಹೋಗಿ ಆಟ ಆಡಿ, ನಿನ್ನ ಫ್ರೆಂಡ್ಗೆ ನಾನು ಕೂಡ ಪರ್ಸನಲ್ ಆಗಿ ಇನ್ವೈಟ್ ಮಾಡಿ ಬರ್ತೀನಿ ಅಂತ ತಾರಕ್ನನ್ನು ಹೋಗಲು ಹೇಳಿದಳು ಸಾಹಿ. ಓಕೆ ಡಾರ್ಲಿಂಗ್, ಕಮ್ ಫಾಸ್ಟ್ ಅಂತ ಬಾಯ್ ಕಾವೇರಿ ಅಂತ ಹೊರಟು ಹೋದನು ತಾರಕ್. ತಾರಕ್ ಹೋದ ಮೇಲೆ ಸಾಹಿಯನ್ನು ಕೋಪದಿಂದ ನೋಡುತ್ತಾ ಹಲ್ಲು ಕಡಿಯುತ್ತಾ ಹೋಗುತ್ತಿದ್ದ ಕಾವೇರಿಯನ್ನು ಚಿಟಿಕೆ ಜಾಗು ಮಾಡಿ ಕರೆದಳು ಸಾಹಿ. ಸಾಹಿ ಚಿಟಿಕೆ ಸೌಂಡ್ ಕೇಳಿ ಹಿಂತಿರುಗಿ ನೋಡಿದ ಕಾವೇರಿಗೆ ಸೋಫಾದಲ್ಲಿ ಕಾಲು ಮೇಲೆ ಕಾಲು ಹಾಕಿಕೊಂಡು ಸ್ಟೈಲಾಗಿ ಕೂತಿದ್ದ ಸಾಹಿಯನ್ನು ನೋಡಿ ವಾಟ್ ಅಂದಳು ಕಾವೇರಿ. ಅಲೋ ಕಾವೇರಿ, ಏನು ಚೆನ್ನಾಗಿ ಸುಟ್ಟ ಹಾಗೆ ಇದೆ, ಚೆನ್ನಾಗಿ ಪ್ಲಾನ್ ಮಾಡಿಕೊಂಡು ಡೇಟ್ ಫಿಕ್ಸ್ ಮಾಡಿದ ಹಾಗೆ ಇದ್ದೀಯ ತಾನೇ? ಪಾಪ ನಿನ್ನ ಆಸೆಗಳೆಲ್ಲ ಅಡಿಯಾಸೆಗಳಾಗಿ ಹೋದವು. ಛೆ 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 ಅಂತ ವ್ಯಂಗ್ಯವಾಗಿ ನಕ್ಕಳು ಸಾಹಿ. ಏಯ್ ಏನೋ ಈಗ ನಿನ್ನ ಟೈಮ್ ಚೆನ್ನಾಗಿದೆ ಅಂತ ನಿನ್ನ ಮಗಳನ್ನು ಅಡ್ಡ ಇಟ್ಕೊಂಡು ತಾರಕ್ನನ್ನು ಕಟ್ಟು ಹಾಕುತ್ತಿದ್ದೀಯಾ? ಆದರೆ ಅದು ಎಷ್ಟು ದಿನ ಅಂತ ನಾನು ನೋಡ್ತೀನಿ ಅಂದಳು ಕಾವೇರಿ. ಅದಕ್ಕೆ ಸಾಹಿ ತಕ್ಷಣ ಸೋಫಾದಿಂದ ಎದ್ದು ಕಾವೇರಿ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಅವಳ ಹತ್ತಿರ ಬಂದು ಕಾವೇರಿ ಕತ್ತು ಹಿಡಿದು, ಇನ್ನೊಂದೇ ಒಂದು ಸಾರಿ ನಿನ್ನ ಬಾಯಿಂದ ಆ ಮಾತು ಬಂತಂದರೆ ಇನ್ನು ಯಾವ ಮಾತುಗಳನ್ನು ಮಾತನಾಡದಂತೆ ನಾಲಿಗೆ ಕತ್ತರಿಸಿ ಹಾಕ್ತೀನಿ, ಜಾಗ್ರತೆ ಅಂತ ಸೀರಿಯಸ್ ಆಗಿ ಅಂದಳು. ಹೌ ಡೇರ್ ಯು, ನನಗೆ ವಾರ್ನಿಂಗ್ ಕೊಡ್ತೀಯಾ ಅಂತ ಸಾಹಿಯ ಕೈಯನ್ನು ಬಿಡಿಸಿಕೊಂಡು, ಏನು ನೋಡಿಕೊಂಡು ನಿನಗೆ ಇಷ್ಟೊಂದು ಅಹಂಕಾರ? ಏನೋ ಒಂದು ದಿನ ನಿನ್ನ ಜೊತೆ ಮಲಗಿದಾಕ್ಷಣ ತಾರಕ್ ಯಾವಾಗಲೂ ನಿನ್ನವನೇ ಆಗಿರ್ತಾನೆ ಅಂತ ಕನಸು ಕಾಣ್ತಾ ಇದ್ದೀಯಾ ಅನಿಸುತ್ತೆ. ಅಲ್ಲದೆ ನನಗೊಂದು ಡೌಟ್, ತಾರಕ್ ಒಂದು ರಾತ್ರಿ ನಿನ್ನ ಜೊತೆ ಇದ್ದಾಕ್ಷಣ ನಿನಗೆ ಪ್ರೆಗ್ನೆನ್ಸಿ ಬಂತಾ? ಅಸಲಿಗೆ ಆ ಮಗು ತಾರಕ್ಗೆ ಹುಟ್ಟಿದೆ ಅಂತ ಗ್ಯಾರಂಟಿ ಏನು ಅಂತ ಕಾವೇರಿ ಬಾಯಲ್ಲಿ ಮಾತು ಪೂರ್ತಿಯಾಗುವುದಕ್ಕೂ ಮುನ್ನವೇ ಎಳೆದು ಕೆನ್ನೆಗೆ ಪೆಟ್ಟು ಬೀಳುವಂತೆ ಹೊಡೆದಳು ಸಾಹಿ. ಹೇಗೆ ಕಾಣ್ತಿದ್ದೇನೇನೆ ನಿನ್ನ ಕಣ್ಣಿಗೆ? ನಿನ್ನ ಹಾಗೆ ಕಂಡ ಗಂಡಸರ ಹಿಂದೆ ಬೀಳೋ ಟೈಪ್ ಅಲ್ಲ ಕಣೆ ನಾನು ಅಂತ ಕೆಂಪಾದ ಕಣ್ಣುಗಳಿಂದ ಕೋಪದಿಂದ ಹೇಳ್ತಿದ್ದಳು ಸಾಹಿ. ಕಾವೇರಿ ಕೂಡ ಅಸಲಿಗೆ ಕಡಿಮೆಯಾಗದೆ, ಏನೋ ಯಾರಿಗೆ ಗೊತ್ತು, ನಿಜವಾಗ್ಲೂ ನೀನು ತಾರಕ್ಕಿಂದಲೇ ಪ್ರೆಗ್ನೆಂಟ್ ಆಗಿದ್ರೆ ಆಗಲೇ ತಾರಕ್ಗೆ ನಿಜ ಹೇಳದೆ ಇಷ್ಟು ದಿನ ಅಸಲಿಗೆ ಎಲ್ಲಿಯೂ ಅಡಗಿ ಇರಬೇಕಾದ ಅವಶ್ಯಕತೆ ಏನು ಅಂತ ಅಸಲಿಗೆ ಆ ದಿನ ರಾತ್ರಿ ತಾರಕ್ ಅಂತ ಏನೋ ಅನ್ನಲು ಹೊರಟಿದ್ದ ಕಾವೇರಿ ಸರ್ ಅಂತ ವಿಶಾಲ್ ಬರೋದ್ರಿಂದ ಗಂಟಲಲ್ಲಿ ನಿಂತು ಹೋಯಿತು ಆ ಮಾತು. ಒಳಗೆ ಬರೋಕೆ ಪರ್ಮಿಷನ್ ಕೇಳ್ತಿದ್ದ ವಿಶಾಲನನ್ನು ನೋಡಿ ಬನ್ನಿ ವಿಶಾಲ್ ಸರ್ ಅಂತ ಕರೆದಳು ಸಾಹಿತ್ಯ. ವಿಶಾಲ್ ನಗುತ್ತಾ ಒಳಗೆ ಬಂದು, ಸರಿ ಯಾಕೆ ಮೇಡಮ್, ವಿಶಾಲ್ ಅಂತ ಕರೆಯಿರಿ ಸಾಕು ಅಂತ ಕಾವೇರಿನ ನೋಡಿ ಕೋಪದಿಂದ ಮುಖ ತಿರುಗಿಸಿಕೊಂಡ. ಹಾಂ ಅಂತ ಒಂದು ವ್ಯಂಗ್ಯದ ನಕ್ಕಳು ಕಾವೇರಿ. ಸಾಹಿ ಮಾತ್ರ ವಿಶಾಲ್ ಜೊತೆ ನಗುತ್ತಾ, ಅಯ್ಯೋ ಹಾಗೆ ಹೇಗೆ ಕರೆಯಲಿ ವಿಶಾಲ್ ಸರ್, ಎಷ್ಟೇ ಆದರೂ ನೀವು ವಯಸ್ಸಿನಲ್ಲಿ ನನಗಿಂತ ದೊಡ್ಡವರು ಅಂದ್ಲು. ಆದರೆ ನಿಮ್ಮ ಕೆಳಗೆ ಕೆಲಸ ಮಾಡುವವನೇ ತಾನೇ ಮೇಡಮ್ ಅಂದ. ಮನುಷ್ಯರಿಗೆ ಬೆಲೆ ಅನ್ನೋದು ಅವರ ಬಿಹೇವಿಯರ್ನ ಮೇಲೆ ಇರುತ್ತೆ ಹೊರತು ಅವರು ಮಾಡೋ ಕೆಲಸದ ಮೇಲೆ ಅಲ್ಲ. ಅದರಲ್ಲಿಯೂ ಕಷ್ಟದ ಬೆಲೆ ಗೊತ್ತಿರುವವಳು ತಾನೇ ನಾನು ಅಂದಳು ಸಾಹಿ. ಕೆಲಸದವರನ್ನು ಹೇಗೆ ಕರೆಯಬೇಕು ಅಂತಾನೂ ಗೊತ್ತಿಲ್ಲದ ಮಿಡಲ್ ಕ್ಲಾಸ್ನವರು ಹಾಗೆ ಅಲ್ಲದೆ ಇನ್ನು ಹೇಗೆ ಇರ್ತಾರೆ ಹೇಳಿ? ನೀವು ಅವರೆಲ್ಲ ಒಂದೇ ಕಮ್ಯುನಿಟಿ ತಾನೇ ಅಂದಳು ಕಾವೇರಿ ವ್ಯಂಗ್ಯವಾಗಿ. ಹೌದು, ನಾವೆಲ್ಲ ಮನುಷ್ಯರ ಬೆಲೆ ಗೊತ್ತಿರುವವರು. ನಿನ್ನ ಹಾಗೆ ನೀತಿ ಇಲ್ಲದ ಕೆಲಸ ಮಾಡುತ್ತಾ ಪಕ್ಕದವರ ಆಸ್ತಿಗೋಸ್ಕರ ಆಸೆ ಪಡುವವರಲ್ಲ ಅಂದಳು ಸಾಹಿ ಕೂಡ ಅಷ್ಟೇ ದಿಟ್ಟವಾಗಿ. ಯೂ ಅಂತ ಏನೋ ಅನ್ನಲು ಹೋಗಿ ಅಲ್ಲಿ ವಿಶಾಲನ್ನು ನೋಡಿ, ನಿನ್ನ ಕೆಲಸ ಈಗ ಅಲ್ಲ, ಈವ್ನಿಂಗ್ ಹೇಳ್ತೀನಿ ಅಂತ ಕಾಲನ್ನು ನೆಲಕ್ಕೆ ಬಡಿದು ಕೋಪದಿಂದ ಹೊರಟು ಹೋದಳು ಕಾವೇರಿ. ನೀವು ಸೂಪರ್ ಮೇಡಮ್, ಆ ಯಂಗ್ಸಿಗೆ ಹೇಗೆ ಬುದ್ಧಿ ಹೇಳಬೇಕೋ ಕರೆಕ್ಟಾಗಿ ಹಾಗೇನೆ ಹೇಳ್ತಿದ್ದೀರಾ.
ಆದರೆ ಅವಳ ಜೊತೆ ತುಂಬ ಜಾಗ್ರತೆಯಿಂದ ಇರಿ ಅಂದನು ವಿಶಾಲ್. ನಿಜಕ್ಕೂ ಅವಳು ಏನೂ ಮಾಡೋದಿಲ್ಲ ಬಿಡಿ ವಿಶಾಲ್ ಸರ್ ಅಂತ ನಕ್ಕು. ಅಷ್ಟಕ್ಕೂ ನೀವು ಬಂದ ಕೆಲಸ ಏನು ಅಂತ ಕೇಳಿದಳು. ಹಾಂ, ಅದು ಮೇಡಮ್, ಡೈರೆಕ್ಟರ್ ಸರ್ ಈ ಸ್ಕ್ರಿಪ್ಟ್ ಪೇಪರ್ ಸರ್ಗೆ ಕೊಡಲು ಹೇಳಿದ್ದಾರೆ. ಅರ್ಧ ಗಂಟೆಯಲ್ಲಿ ಸ್ಕ್ರಿಪ್ಟ್ ಡಿಸ್ಕಷನ್ಗೋಸ್ಕರ ಡೈರೆಕ್ಟರ್ ಸರ್ ಬರ್ತೀನಿ ಅಂದಿದ್ದಾರೆ ಅಂತ ಹೇಳಿ ಹೊರಟು ಹೋದನು. ಓಕೆ ಅಂತ ಆ ಪೇಪರ್ಸ್ ತೆಗೆದುಕೊಂಡು ಅಲ್ಲೇ ಇದ್ದ ಬೆಡ್ರೂಮ್ಗೆ ಹೋದಳು ಸಾಹಿ. ಕ್ಯೂಟಿ ಜೊತೆ ಗೇಮ್ಸ್ನಲ್ಲಿ ಬ್ಯುಸಿ ಆಗಿರುವ ತಾರಕ್ ಮುಂದೆ ಆ ಪೇಪರ್ಸ್ ಇಟ್ಟು ಮುಖ ಕೆಡಿಸಿಕೊಂಡು ಕ್ಯೂಟಿ ಪಕ್ಕದಲ್ಲಿ ಕೂತಳು. ಫೋನನ್ನು ಕ್ಯೂಟಿಗೆ ಕೊಟ್ಟು ನೀನು ಆಟ ಆಡುತ್ತಾ ಇರು ಏಂಜಲ್ ಅಂತ ಹೇಳಿ ಆ ಡೈಲಾಗ್ಸ್ ನೋಡಿಕೊಳ್ಳುತ್ತಾ ಸಾಹಿ ಪಕ್ಕದಲ್ಲಿ ಕೂತು, ಏನು ಡಾರ್ಲಿಂಗ್, ನಿನ್ನ ಫೇಸ್ ಏನು ಹಾಗೆ ಇದೆ ಅಂದ. ಹೇಗೆ ಇದೆ, ಚೆನ್ನಾಗೇ ಇದೆ ತಾನೇ ಅಂದ್ಲು. ಏಕೋ ತುಂಬ ಕೋಪದಿಂದ ಇದ್ದ ಹಾಗೆ ಇದ್ದೀಯಾ, ಏನಕ್ಕೆ ಡಾರ್ಲಿಂಗ್ ಅಂದನು ಸಾಹಿಯ ಸೊಂಟದ ಸುತ್ತ ಕೈ ಹಾಕುತ್ತಾ. ಕೈ ಹಾಕಿದ್ರೆ ಆ ಕೈ ಮುರಿದು ಹಾಕಿಬಿಡ್ತೀನಿ ಅಂದಳು ಕೈ ಮೇಲೆ ತಟ್ಟನೆ ಹೊಡೆಯುತ್ತಾ. ಆವ್ ಡಾರ್ಲಿಂಗ್, ನನ್ನ ಕೈ ಮುರಿದು ಹೋದರೆ ನಿನಗೆ ಕಷ್ಟ, ನೋಡ್ಕೊಂಬದ್ದೆ ಅಂದನು ತಾರಕ್. ನನಗೇನು ಕಷ್ಟ, ನೀನು ಇನ್ನು ಯಾರನ್ನು ಹಿಡಿದುಕೊಳ್ಳುವ ಚಾನ್ಸ್ ಇಲ್ಲದೆ ಯಾರ ಜೊತೆನೂ ಡಿನ್ನರ್ ಡೇಟ್ಗೆ ಹೋಗದೇ ಇದ್ದರೆ ಹಾಯಾಗಿ ಇರುತ್ತೆ ಅಂದಳು. ಹೋ ಅದೇನಾ ನನ್ನ ಡಾರ್ಲಿಂಗ್ ಕೋಪಕ್ಕೆ ಕಾರಣ. ಓಕೆ, ಡಿನ್ನರ್ ಡೇಟ್ಗೆ ಹೋಗೋ ಚಾನ್ಸ್ ಇರಲ್ಲ, ಮತ್ತಾದರೆ ನನಗೆ ಡೈಲಿ ಊಟ ಮಾಡಿಸಬೇಕು, ಡ್ರೆಸ್ ಹಾಕಿಸಬೇಕು, ಇನ್ನೂ ತುಂಬ ಮಾಡಬೇಕು. ನಿನಗೆ ಅರ್ಥ ಆಗುತ್ತಿದೆಯಾ ಡಾರ್ಲಿಂಗ್ ಅಂತ ಕಿವಿಯಲ್ಲಿ ಗುಸುಗುಸು ಅಂತ ಕೇಳಿದನು ತಾರಕ್. ಛೀ, ನಿನಗೆ ನಾಚಿಕೆ ಇಲ್ಲ ತಾರಕ್, ಚಿಕ್ಕ ಮಗು ಮುಂದೆ ಏನು ಆ ಮಾತುಗಳು ಅಂತ ಹೊಡಿತಿದ್ರೆ ಸಾಹಿಯ 2 ಕೈಗಳನ್ನು ಒಂದೇ ಕೈಯಿಂದ ಹಿಡಿದುಕೊಂಡು, ಡಾರ್ಲಿಂಗ್ ನಿಲ್ಲಿಸು, ಕ್ಯೂಟಿಗೆ ಕೇಳಿಸುವ ಹಾಗೆ ನಾನು ಎಲ್ಲಿ ಅಂದೇನೆ ಅಂತ ಸೊಂಟ ಹಿಡಿದು ಹತ್ತಿರಕ್ಕೆ ಎಳೆದು ಸಾಹಿಯ ಕಿವಿಯ ಹತ್ತಿರ ಕಿಸ್ ಮಾಡುತ್ತಾ, ನನ್ನ ಕೈಯನ್ನು ಮುರಿದು ಹಾಕಿದರೆ ಇದು ಕೂಡ ತುಂಬ ಕಷ್ಟ ಡಾರ್ಲಿಂಗ್ ಅಂತ ಹೇಳಿದನು ಸಾಹಿಯ ಸೊಂಟದ ಸುತ್ತ ಕೈ ಹಾಕಿ. ಅಬ್ಬಾ ತಾರಕ್ ಪ್ಲೀಸ್, ಇದು ನಮ್ಮ ಬೆಡ್ರೂಮ್ ಅಲ್ಲ. ಅಷ್ಟೇ ಅಲ್ಲ, ಕ್ಯೂಟಿ ಕೂಡ ಇಲ್ಲೇ ಇದ್ದಾಳೆ, ಒಂದು ಸಾರಿ ನೋಡು ಅಂತ ಕ್ಯೂಟಿಯನ್ನು ತೋರಿಸಿ, ಮೊದಲು ನೀನು ಶೂಟ್ ಮಾಡ್ಕೊ ಹೋಗು ಅಂದ್ಲು. ಓಕೆ ಡಾರ್ಲಿಂಗ್, ನೀನು ಹೇಳಿದರೆ ಇಲ್ಲ ಅಂತೀನಾ ಅಂತ ತುಟಿಗಳ ಮೇಲೆ ಮುತ್ತು ಕೊಟ್ಟು, ಏಂಜಲ್ ನೀನು ಆಟ ಆಡುತ್ತಾ ಇರು, ನಾನು ಇವಾಗಲೇ ಬರ್ತೀನಿ ಅಂತ ಹೇಳಿ ಡೈಲಾಗ್ ಪ್ರಾಕ್ಟೀಸ್ ರೂಮ್ಗೆ ಹೊರಟು ಹೋಗುತ್ತಾನೆ ತಾರಕ್. ಈ ಕತೆ ಇನ್ನು ಮುಂದುವರಿಯುತ್ತದೆ ಫ್ರೆಂಡ್ಸ್. ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.